ಹಾಯ್ ಹಲೋ ನಮಸ್ಕಾರ UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಾದರೆ ದ್ವಿತೀಯ PUC ಇತಿಹಾಸ ಇವತ್ತು ನಡೆದಂಥ ಆ್ಯನ್ಯುವಲ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ನಮ್ಮ ಮುಂದಿದೆ. ಇಲ್ಲಿ ಉತ್ತರಗಳನ್ನು ನೋಡೋಣ. ಕೀ ಉತ್ತರಗಳನ್ನು ನೀವು ಯಾವ ರೀತಿ ಉತ್ತರಗಳನ್ನು ಹಾಕಿದ್ದೀರಾ ಸರಿಯಾಗಿ ನೋಡ್ಕೊಳ್ಳಿ. ಈಗ ಮೊದಲೇದಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ, ಇಲ್ಲಿ ಸ್ಕಿಪ್ ಮಾಡಿಬಿಡಿ. ಭಾಗ ಎ ಒಳಗೆ ನೋಡೋದಾದರೆ ಕೊಟ್ಟಿರುವ ಆಯ್ಕೆಯಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ MCQ 5 ಅಂಕದ ಇರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಈ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ ಪ್ರತಿಪಾದನೆ ಎ, ಸಿಂಧು ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ ಆರ್, ಇದು ಈಜಿಪ್ಟ್, ಮೆಸೊಪೊಟೇಮಿಯಾದ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಎ ಮತ್ತು ಆರ್ಗಳೆರಡು ಸರಿಯಾಗಿವೆ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಅಂದರೆ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿಯಾಗಿದೆ ಎಂದರ್ಥ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯರ ದೇವಾಲಯ ವಾಸ್ತುಶಿಲ್ಪ ತೊಟ್ಟಿಲು ಎಂದು ಏಕೆ ಕರೆಯುತ್ತಾರೆ? ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಪರ್ಷಿಯಾ ಬ್ರೌನ್. ಇದು ಸರಿಯಾದ ಉತ್ತರ ಆಗಿದೆ. ಹಾಗೆಯೇ ಮೂರನೇ ಪ್ರಶ್ನೆ, ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದು? ಮೊದಲ ರಾಜಧಾನಿ ಆಪ್ಷನ್ಸ್ ಬಿ, ಗುಲ್ಬರ್ಗಾ. ಸರಿಯಾದ ಉತ್ತರ ಗುಲ್ಬರ್ಗಾ ಆಗಿದೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ನಾಲ್ಕನೇ ಪ್ರಶ್ನೆ, ಆಧುನಿಕ ಮೈಸೂರು ಶಿಲ್ಪಿ ಮತ್ತು ನಿರ್ಮಾಣ ಎಂದು ಪರಿಗಣಿಸಲ್ಪಟ್ಟ ದಿವಾನರು ಯಾರು? ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಸರ್ ಎಂ ವಿಶ್ವೇಶ್ವರಯ್ಯನವರು. ಹಾಗೆ ಮುಂದಿನ ಪ್ರಶ್ನೆ 5, ಜಯ ಭಾರತ ಜನನಿಯ ತನುಜಾತೆ ಪದ್ಯವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ಸ್ ಎ, ಕುವೆಂಪು ಅವರು ಬರೆದಿದ್ದಾರೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಇಲ್ಲಿಗೆ ನಿಮಗೆ ಆರನೇ ಪ್ರಶ್ನೆ ನೋಡೋಣ. ಅಶ್ವಘೋಷ ರಚಿಸಿದ ಕೃತಿ ಯಾವುದು? ಸರಿಯಾದ ಉತ್ತರ 6, ಬುದ್ಧ ಚರಿತ. ಹಾಗೆ ಏಳನೇ ಪ್ರಶ್ನೆ, ಡ್ಯಾಶ್ ಹೊಯ್ಸಳರ ಮನೆತನದ ಸ್ಥಾಪಕ? ಸರಿಯಾದ ಉತ್ತರ 7, ಸಳನಾಗಿರ್ತಾನೆ. ಹಾಗೆ 8ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಯಾರು? ಶ್ರೇಷ್ಠ ಅರಸ ಕೃಷ್ಣದೇವರಾಯನಾಗಿರ್ತಾರೆ. ಮುಂದಿನ ಪ್ರಶ್ನೆ 9 ನೋಡೋಣ. 9ನೇ ಪ್ರಶ್ನೆ, ಡ್ಯಾಶ್ ಶಂಕರಾಚಾರ್ಯರ ಸಿದ್ಧಾಂತ? ಶಂಕರಾಚಾರ್ಯ ಸಿದ್ಧಾಂತ ಅದ್ವೈತ ಸಿದ್ಧಾಂತವಾಗಿದೆ. ಹಾಗೆ 10ನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ಸಾರ್ಜೆಂಟನನ್ನು ಕೊಂದವರು ಯಾರು? ಕೊಂದವರು ಮಂಗಲ್ ಪಾಂಡೆ ಅವರು ಬ್ರಿಟಿಷ್ ಸರ್ಜೆಂಟನನ್ನು ಕೊಲ್ಲಲ್ಪಟ್ಟರು. ಹೀಗಾಗಿ ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. 11ನೇ ಪ್ರಶ್ನೆ ನೋಡೋಣ. ಎ, ಜಾನ್ ಮಾರ್ಷಲ್. ಇಲ್ಲಿ ಸರಿಯಾದ ಉತ್ತರ ಸಿಂಧೂ ನಾಗರಿಕತೆಯನ್ನು ಸಂಶೋಧಿಸಿದರು. ಹಾಗೆ ಚಾವುಂಡರಾಯ, ಗೊಮ್ಮಟೇಶ್ವರ ವಿಗ್ರಹ, ಮೊಹಮ್ಮದ್ ಗವಾನ್, ಮದರಸ, ಬಸವೇಶ್ವರಯ್ಯನವರು ಕಾಯಕವೇ ಕೈಲಾಸ, ಮೀರ್ ಇಸ್ಮಾಯಿಲ್ ಇವರು ಮಂಡ್ಯದ ಸಕ್ಕರೆಯನ್ನು ಕಾರ್ಖಾನೆ ನಿರ್ಮಿಸಿದರು. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. 1 ಅಂಕದ ಪ್ರಶ್ನೆ. ಇಲ್ಲಿ ನಿಮಗೆ ಉತ್ತರ ಸಹ ಪ್ರಶ್ನೆ ಸಹ ಕೊಟ್ಟಿದ್ದೀನಿ, ನೋಡ್ಬೋದು ನೀವು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. 12ನೇ ಪ್ರಶ್ನೆ, ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಪಂಪ. ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆಯರು ಒಬ್ಬವ್ವ. ಕಬೀರ ರಚಿಸಿದ ಭಕ್ತಿಗೀತೆ ಯಾವ ಪ್ರಕಾರದಲ್ಲಿದೆ? ದೋಹೋ ಪ್ರಕಾರದಲ್ಲಿದೆ. ಹಾಗೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಉತ್ತರ ವಾಸ್ಕೋ ಡಿ ಗಾಮ. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು?
ದಾದಾಬಾಯಿ ನವರೋಜಿಯವರು. ಹಾಗೆ ಭಾಗ ಬಿ ಒಳಗಿನ ಪ್ರಶ್ನೆ ಉತ್ತರಗಳನ್ನು ನೋಡೋಣ. 2 ಅಂಕದ ಪ್ರಶ್ನೆ ಉತ್ತರಗಳು. ಇಲ್ಲಿ 17ನೇ ಪ್ರಶ್ನೆ, ಭಾರತದ 2 ಇತರೆ ಹೆಸರುಗಳನ್ನು ಹೆಸರಿಸಿ. 2 ಅಂಕದ ಪ್ರಶ್ನೆ ಉತ್ತರಗಳು. ಇಪ್ಪತ್ತೊಂಬತ್ತು ಪ್ರಶ್ನೆಗಳಿವೆ. ಸರಿಯಾಗಿ 29 ಪ್ರಶ್ನೆಗೆ ಉತ್ತರಗಳನ್ನು ನೋಡೋಣ. 17ನೇ ಪ್ರಶ್ನೆ, ಭಾರತದ 2 ಇತರೆ ಹೆಸರುಗಳು. 1 ಹಿಂದೂಸ್ತಾನ್ ಮತ್ತು ಇಂಡಿಯಾ. 18ನೇ ಪ್ರಶ್ನೆ, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿತ್ತು ಅಂತ ಕೇಳಿದ್ದಾರೆ. ಉತ್ತರ, ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿತ್ತು. ಹಾಗೆ 19ನೇ ಪ್ರಶ್ನೆ, ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋಲಿಥಿಕ್ ಪದದ ಅರ್ಥ ಹೊಸ ಶಿಲಾಯುಗ. 20ನೇ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಯಾವುದಾದರೂ 2 ನಗರಗಳನ್ನು ತಿಳಿಸಿ. 1 ಹರಪ್ಪ ಮತ್ತು ಮೊಹೆಂಜೊದಾರೋ. 21ನೇ ಪ್ರಶ್ನೆ, ಯಾವುದಾದರೂ 2 ವೇದಗಳನ್ನು ಹೆಸರಿಸಿ. 1 ಋಗ್ವೇದ, 2 ಯಜುರ್ವೇದ, ಇನ್ನೊಂದು ಸಾಮವೇದ, ಇನ್ನೊಂದು ಅಥರ್ವಣ ವೇದ. ಹಾಗೆ 22ನೇ ಪ್ರಶ್ನೆ, ಸಂಗಮ್ ಯುಗದ ಯಾವುದಾದರೂ 2 ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ. 1 ಶಿಲಪ್ಪಾದಿಗಾರಂ, 2 ಮಣಿ ಮೇಕಾಲೈ. ಹಾಗೆ 23ನೇ ಪ್ರಶ್ನೆ, ಶಿವಾಜಿಯ ತಂದೆ ಯಾರು? ತಂದೆ ತಾಯಿಯ ಹೆಸರೇನು ಅಂತ ಕೇಳಿದ್ದಾರೆ. ತಂದೆ ಶೆಜ್ಲಿ ಭೋಸ್ಲೆ, ತಾಯಿ ಜೀಜಾಬಾಯಿ. ವೆರಿ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆ ಉತ್ತರಗಳು. ಮುಂದಿನ ಪ್ರಶ್ನೆ 25, ರಾಮಾನುಜಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು? ಇವರು 1017ರಲ್ಲಿ ಜನಿಸಿದರು. ಸ್ಥಳ ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ ಜನಿಸಿದರು. ಹಾಗೆ 26ನೇ ಪ್ರಶ್ನೆ, ಚಿಸ್ತಿ ಪಂಥದ 2 ಪ್ರಮುಖ ಸಂತರನ್ನು ಹೆಸರಿಸಿ. 1 ಖ್ವಾಜಾ ಮೊಹಿನುದ್ದೀನ್ ಚಿಸ್ತಿ ಮತ್ತು ನಿಜಾಮುದ್ದೀನ್ ಔಲಿಯಾ. ಹಾಗೆ 27ನೇ ಪ್ರಶ್ನೆ, ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿ ಎಂದರೇನು? ಉತ್ತರ, ಬ್ರಿಟಿಷರ ವಶದಲ್ಲಿದ್ದ ರಾಜ್ಯಗಳಿಗೆ ಸಹಜ ಉತ್ತರಾಧಿಕಾರಿ ಇಲ್ಲದಿದ್ದರೆ ಆ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುವ ನೀತಿಯನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಎನ್ನುತ್ತಾರೆ. ಹಾಗೆ 28ನೇ ಪ್ರಶ್ನೆ, ಯಾರಾದರೂ 2 ತೀವ್ರಗಾಮಿ ನಾಯಕರನ್ನು ಹೆಸರಿಸಿ. ಉತ್ತರ, ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್. ಹಾಗೆ 29ನೇ ಪ್ರಶ್ನೆ, ರಾಜ್ಯಗಳ ಪುನರ್ರಚನೆಗಾಗಿ ರಚಿಸಲಾದ ಸಮಿತಿಗಳನ್ನು ತಿಳಿಸಿ. ಯಾವುದಾದರೂ 2 ಸಮಿತಿಗಳನ್ನು ತಿಳಿಸಿ. 1 ದಾರಾ ಆಯೋಗ ಸಮಿತಿ, 2 ಫಜಲ್ ಆಯೋಗ ಸಮಿತಿ. ಇಷ್ಟು 2 ಅಂಕದ ಪ್ರಶ್ನೆಗಳಿರುತ್ತೆ. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಮುಂದಿನ ಪ್ರಶ್ನೆ ಭಾಗ ಸಿ. 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯದಲ್ಲಿ ಉತ್ತರಿಸಿ. ಅಂದರೆ ಇಲ್ಲಿ 5 ಅಂಕದ ಪ್ರಶ್ನೆಗಳು 4 ಕೊಟ್ಟಿರ್ತಾರೆ. ನೀವು ಸರಿಯಾಗಿ ನೋಡಿ ಬರೀಬೇಕಾಗುತ್ತೆ. 30ನೇ ಪ್ರಶ್ನೆ ಇದೆ ಅಂದರೆ, ಮಹಾವೀರನ ಜೀವನ ಮತ್ತು ಬೋಧನೆಯನ್ನು ವರ್ಣಿಸಿ. ವೆರಿ ಇಂಪಾರ್ಟೆಂಟ್ ಆಗಿತ್ತು. ಪ್ರಶ್ನೆ ಕೇಳಿದ್ದಾರೆ 2026ರ ಆ್ಯನ್ಯುವಲ್ ಎಕ್ಸಾಮ್ ಎಪಿಕ್ಸ್ ಕ್ವಶನ್ ಆಗಿದೆ ಇದು. ಹಾಗೆ 30ನೇ ಪ್ರಶ್ನೆ, ಅಕ್ಬರ್ನ ಧಾರ್ಮಿಕ ರಜಪೂತ್ ನೀತಿಯನ್ನು ವಿವರಿಸಿ. 32ನೇ ಪ್ರಶ್ನೆ, ಪ್ಲಾಸ್ಟಿಕ್ ಕದನ ಕಾರಣ ಮತ್ತು ಪರಿಣಾಮಗಳು ಯಾವುವು? ಹಾಗೆ 33ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. ಇಲ್ಲಿ 5 ಅಂಕದ ಪ್ರಶ್ನೆ ಅಂತ ಬಂದಾಗ ನೀವು ಕನಿಷ್ಠ ಇಲ್ಲಂದರೂ 2 ಅಥವಾ 3 ಪೇಜ್ ಬರೀಬೇಕಾಗುತ್ತೆ. ಹಾಗೆ ಭಾಗ ಡಿ ಒಳಗೆ ನೋಡೋದು, 2 ಪ್ರಶ್ನೆಗಳಿಗೆ 30-40 ವಾಕ್ಯದಲ್ಲಿ ಉತ್ತರಿಸಿ. 34ನೇ ಪ್ರಶ್ನೆ, ಅಶೋಕನ ಜೀವನ ಮತ್ತು ಸಾಧನೆಯನ್ನು ವಿವರಿಸಿ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಕರೆಯಲಾಗಿದೆ. 36ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗವನ್ನು ವಿವರಿಸಿ. 37ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ. ಇವು 4ರಲ್ಲಿ 2 ಪ್ರಶ್ನೆ ನೀವು ಬರೆದರೆ 20 ಅಂಕಗಳು ಸಿಗುತ್ತೆ. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. 38ನೇ ಪ್ರಶ್ನೆ ಭಾಗ ಈ ಒಳಗೆ ಕಾಲಾನುಕ್ರಮಗಳನ್ನು ಬರೆಯಿರಿ. ಇಲ್ಲಿ 4 ಅಂಕದ ಕಾಲಾನುಕ್ರಮ ಇರುತ್ತೆ. ನೀವು ಸರಿಯಾಗಿ ಬರೆದರೆ 4ಕ್ಕೆ 4 ಅಂಕಗಳನ್ನು ಪಡಿತೀರಾ. ನೀವು ಯಾವುದು ಬರೆದಿರ ನೋಡೋಣ ನೋಡಿ. 38ನೇ ಪ್ರಶ್ನೆ, ಮೈಸೂರು ಬ್ಯಾಂಕ್ ಸ್ಥಾಪನೆ, ಓಲ್ಡ್ ವರದಿ ಜಾರಿ, ಶಕಯುಗ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ.
ಹಾಗೆಯೇ ಉತ್ತರಗಳನ್ನು ನೋಡೋಣ. ಈಗ ಸ್ವಲ್ಪ ಇತಿಹಾಸದ ಸ್ಥಳಗಳನ್ನು ನೋಡಿಕೊಂಡು ಬರೋಣ, ಯಾವ ಕೊಟ್ಟಿದ್ದಾರೆ ಅಂತ. 1 ತಕ್ಷಶಿಲಾ, 2 ಕಂಚಿ, ಆಗ್ರಾ, ಶ್ರೀರಂಗ ಪಟ್ಟಣ, ಜಲಿಯನ್ ವಾಲಾಬಾಗ್. ಈ ರೀತಿ ಐತಿಹಾಸಿಕ ಸ್ಥಳಗಳಿವೆ. ನೋಡೋಣ ಉತ್ತರಗಳನ್ನು. ಉತ್ತರ ಮೊದಲನೇದಾಗಿ ಶಕಯುಗ ಆಗುತ್ತೆ, ಕ್ರಿಸ್ತ ಶಕ 78. ಹಾಗೆ ಎರಡನೆಯದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ, ಕ್ರಿಸ್ತ ಶಕ 1326. ಮೂರನೇ ಪ್ರಶ್ನೆ ಉತ್ತರ ಮೈಸೂರು ವರದಿ ಜಾರಿ. ಹಾಗೆ ನಾಲ್ಕನೆಯದು ಮೈಸೂರು ಬ್ಯಾಂಕ್ ಸ್ಥಾಪನೆ. ಫಸ್ಟ್ನೇದು ಲಾಸ್ಟ್ ಆಗುತ್ತೆ, ಸರಿಯಾಗಿ ನೋಡ್ಕೊಂಡು ಯಾವ ರೀತಿಯ ಉತ್ತರವನ್ನು ಬರೆದಿದ್ದಾರೆ ನೋಡ್ಕೊಳ್ಳಿ. ಹಾಗೆಯೇ ಮುಂದಿನ ಪ್ರಶ್ನೆ ಐತಿಹಾಸಿಕ ಸ್ಥಳಗಳಿಗೆ ಹೋಗೋಣ. ಐತಿಹಾಸಿಕ ಸ್ಥಳಗಳ ವಿವರಣೆ ನೋಡೋಣ. ತಕ್ಷಶಿಲಾ ಈ ರೀತಿ ಸಬ್ ಪಾಯಿಂಟ್ ಹಾಕಿ ನೀವು ಬರೀಬೇಕಾಗುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಕಂಚಿ, ಆಗ್ರಾ, ಶ್ರೀರಂಗಪಟ್ಟಣ ಈ ರೀತಿ ನೀವು ಬರೀಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಡಿ ಶ್ರೀರಂಗಪಟ್ಟಣ, ಇ ಜಲಿಯನ್ ವಾಲಾಬಾಗ್. ಈ ರೀತಿ 5 ಐತಿಹಾಸಿಕ ಸ್ಥಳಗಳನ್ನು ನೀವು ಬರೀಬೇಕಾಗುತ್ತೆ. ಇಷ್ಟು ಇವತ್ತು ನಡೆದಂತಹ ಇತಿಹಾಸದ ಪ್ರಶ್ನೆ ಉತ್ತರಗಳನ್ನು ನಾನು ನಿಮಗೆ ಇಲ್ಲಿ ತಿಳಿಸಿದ್ದೇನೆ. ಸರಿಯಾಗಿ ನೀವು ಯಾವ ರೀತಿ ಬರೆದಿದ್ದೀರಾ ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.